ಹಾವೇರಿಯ ವರದಾ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಜನ ಕಂಗಾಲಾಗಿದ್ದಾರೆ. ಬೆಳವಿಗಿ ಹಾಗೇನೆ ನೀಲರಗಿ ಗ್ರಾಮದ ಸೇತುವೆ ಬಂದಾಗಿದೆ. ರಸ್ತೆಯ ಸಂಪರ್ಕ ಕಡಿತಗೊಂಡಿದೆ. 10 ಹಳ್ಳಿಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಪ್ರವಾಹದ ಬಗ್ಗೆ ಜಿಲ್ಲಾಡಳಿತ ಎಚ್ಚರಿಸಿದ್ರು. ಮೊಂಡಾಟ ಆಡ್ತಾ ಇದ್ದಾರೆ. ಹಾಗೇನೆ ಗಾಡಿಯನ್ನು ತೊಳಿತಾ ಇದ್ದಾರೆ. ಇದೇ ನೀರಿನಲ್ಲಿ, ಪ್ರವಾಹದ ನೀರಿನಲ್ಲಿ ಏನು ಹೇಳಬೇಕು ಇಂಥ ಜನರಿಗೆ. ಜಿಲ್ಲಾಡಳಿತ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮಳೆ ಜಾಸ್ತಿ ಆಗಿದೆ, ಸೇತುವೆಗಳು ಮುಳುಗಡೆ ಆಗಿದೆ, ಯಾರು ಕೂಡ ಸಂಚಾರ ಮಾಡೋಕ್ಕೆ ಹೋಗಬೇಡಿ, ಜಾಗ್ರತೆ ವಹಿಸಿ ಅಂತೇಳಿ. ಆದರೆ ಇಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಳೆ ನೀರಲ್ಲಿ ಹೋಗಿ ಅಂತ ಹೇಳಿದ್ರೆ ತುಂಬಿ ಹರಿತಾ ಇದೆ, ಸೇತುವೆ ಜಲಾವೃತ ಆಗಿದೆ ಅಂತ ನೀರಿನಲ್ಲಿ ಹೋಗಿ ಗಾಡಿಯನ್ನು ತೊಳಿತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಮೊಣಕಾಲಿನವರೆಗೆ ನೀರಿನಲ್ಲಿ ಗಾಡಿಯನ್ನು ಸ್ವಚ್ಛಕ್ಕೆ ಮುಂದಾಗಿರುವಂಥದ್ದು ಜನ. ಪ್ರವಾಹದ ಬಗ್ಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ಮೊಂಡಾಟ. ರಸ್ತೆ ಸಂಪರ್ಕ ಕಡಿತಗೊಂಡಿದೆ. 10 ಹಳ್ಳಿಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಬೆಳವಿಗಿ ಹಾಗೆಯೇ ನೀರಲಗಿ ಗ್ರಾಮಗಳ ಸೇತುವೆ ಬಂದಾಗಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.